ಹೆಲೋ ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ನಾನು ನಂಜರಾಜ ಬಹದ್ದೂರ್ ಚೌಟ್ರಿಗೆ ಬಂದಿದ್ದೀನಿ. ಅಲ್ಲಿ ಸ್ಟಾಲ್ ಹಾಕಿದ್ದಾರೆ, ರೇಷ್ಮೆ ಮತ್ತು ಹತ್ತಿದು ಕರಕುಶಲ ಮತ್ತು ಕೈಮಗ್ಗದು ಎಕ್ಸ್ಪೋ ಹಾಕಿದ್ದಾರೆ, ಸಿಲ್ಕ್ ಆ್ಯಂಡ್ ಕಾಟನ್ದು. ಅಲ್ಲಿಗೆ ನಾನು ಬಂದಿದ್ದೆ. ನಾನು ಬರ್ತಾ ಇರ್ತೀನಿ ಈ ಥರ ಸ್ಟಾಲ್ಗಳಿಗೆ, ಈ ಥರ ಎಕ್ಸಿಬಿಷನ್ಗಳು ಎಲ್ಲ ಹಾಕಿರ್ತಾರೆ, ಅಲ್ಲಿ ನಾನು ಹೋಗ್ತಾ ಇರ್ತೀನಿ, ವಿಸಿಟ್ ಮಾಡ್ತಾ ಇರ್ತೀನಿ, ನೋಡೋದಕ್ಕೆ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತೀನಿ. ಹಾಗಾಗಿ ಇಲ್ಲಿ ಎಂಟ್ರೆನ್ಸಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ನಂಜರಾಜ ಬಹದ್ದೂರ್ ಚೌಟ್ರಿಲಿ ನಮಗೆ ಬೇರೆ ಬೇರೆ ಥರ ಎಲ್ಲ ಸ್ಟಾಲ್ಗಳನ್ನ ಹಾಕ್ತಾರೆ. ಮತ್ತು ಸೀರೆಗಳದ್ದು ಅಷ್ಟೇ ಎಕ್ಸ್ಪೋಗಳು ನಡೀತದೆ, ಬೇರೆ ಬೇರೆ ಥರ ಎಲ್ಲ ನಂಜರಾಜ ಬಹದ್ದೂರ್ ಚೌಟ್ರಿಲಿ ಮೈಸೂರಲ್ಲಿ ಹಾಕ್ತಾ ಇರ್ತಾರೆ. ಈಗ ಅಲ್ಲಿ ನಿದರ್ಶನ್ ಸ್ಯಾರೀಸ್ದು ಎಕ್ಸ್ಪೋ ನಡೀತು ಈಗ ಸ್ವಲ್ಪ ದಿನಗಳ ಹಿಂದೆ. ಯುಗಾದಿಗೆ ಸಂಡೇ ಕ್ಲೋಸ್ ಆಗಿದೆ ಅದು. ಈ ಸ್ಟಾಲ್ ಮಾತ್ರ ಇದೆ. ಇದು ಎಂಟ್ರೆನ್ಸ್ ಗೇಟಲ್ಲಿ ಹೋಗ್ತಾ ಇದ್ದಂಗೆ ನಮಗೆ ಲೆಫ್ಟ್ ಸೈಡಲ್ಲಿ ಇದು ಸಿಗುತ್ತೆ. ಇಲ್ಲಿ ಪಿಂಗಾಣಿಗಳು ಎಲ್ಲ ಥರನೂ ಚಿಕ್ಕದಾಗಿ ಸ್ಟಾಲ್ಗಳನ್ನ ಹಾಕ್ಕೊಂಡಿದ್ದಾರೆ ಒಳಗಡೆ. ಇದು ಹೊರಗಡೆಯಿಂದ ಪಿಂಗಾಣಿಗಳು, ಮನೆಗಳಿಗೆ ಪಾಟ್ಗಳಿಗೆ ಡೆಕೋರೇಟ್ಗೆ ಬೇಕಾಗಿರೋಂಥ ಐಟಮ್ಸು, ಪ್ಲೇಟು, ಸ್ಪೂನು, ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಲ್ಲ ಏನೇನು ಮಾಡೋದಕ್ಕೆ ಬೇಕು ನಮಗೆ ಆ ಐಟಮ್ಸ್ಗಳದ್ದೆಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಪಾಟ್ಗಳಿಗೆ ಈಗಂತೂ ಮನೆಗಳಿಗೆ ಇಂಡೋರ್ ಪ್ಲ್ಯಾಂಟ್ಸು, ಔಟ್ಡೋರ್ ಎಲ್ಲ ತುಂಬ ಈಗ ಸ್ವಲ್ಪ ಮಾಡ್ತಾರೆ. ಹಾಗಾಗಿ ಟ್ರೆಂಡಲ್ಲಿದೆ ಈಗ ಅದು ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸಿಗೆ ಎಲ್ಲರೂ ಇಷ್ಟಪಡ್ತಾರೆ ಹಾಕೋದಕ್ಕೆ. ಮನೆಗಳಲ್ಲಿ ಪಾಟ್ಗಳು ಪುಟ್ಟದು ಡಿಸೈನ್ಗಳೆಲ್ಲ ಪಾಟ್ಗಳಲ್ಲಿ ಹಾಕೋದು, ಆ ಥರ ಎಲ್ಲ. ಆ ಥರದ್ರಲ್ಲಿ ಇಲ್ಲಿ ತುಂಬ ವೆರೈಟಿ ಪಾಟ್ಸ್ಗಳಿದೆ. ಕಾಫಿ ಕಪ್ ಟೈಪ್ ಇರ್ಬೋದು, ಮಗ್ಗು ಟೈಪು, ಮತ್ತು ಎಲಿಫ್ಯಾಂಟು, ಅನಿಮಲ್ಸ್ಗಳದ್ದು ಸುಮಾರು, ಮತ್ತು ಉಪ್ಪಿನಕಾಯಿಗಳದ್ದು ಜಾಡಿಗಳಿರುತ್ತಲ್ಲ ಅದು ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ಪಿಂಗಾಣಿದು ಮತ್ತು ಸಿರಮಿಕ್ ಎರಡರಲ್ಲೂ ಇತ್ತು. ಇದು ಅಷ್ಟೇ ಇಂಡೋರ್ ಪ್ಲ್ಯಾಂಟ್ಗೆ ಒಳಗಡೆ ಎಲ್ಲ ಇಡೋದಕ್ಕೆ ತುಂಬ ಚೆನ್ನಾಗಿತ್ತು. ಪ್ಲ್ಯಾಂಟ್ ಇಡೋದಕ್ಕೆ ಪಿಂಗಾಣಿಗಳದ್ದು ಪಾಟು ತುಂಬ ಚೆನ್ನಾಗಿತ್ತು. ಮತ್ತು ಅದೇ ಥರ ಇಲ್ಲಿ ಫ್ಲವರ್ಸ್ದು ಹಾಕಿಡೋದಕ್ಕೆ ಮತ್ತು ಶೋ ಪೀಸಸ್ಗಳಿಗೆಲ್ಲ ಇಡೋದಕ್ಕೆ ತುಂಬ ಚೆನ್ನಾಗಿತ್ತು ಸೈಡ್ದೆಲ್ಲ. ಹಾಗಾಗಿ ಇದೊಂದು ಚಿಕ್ಕ ವಿಡಿಯೋ ಮಾಡ್ಕೊಳ್ಳೋಣ, ಯಾರಿಗಾದರೂ ಹೋಗೋದಿದ್ರೆ ಹೋಗಿ, ಮೈಸೂರಲ್ಲಿದ್ದವ್ರಿಗೆ ಗೊತ್ತಿಲ್ಲದೆ ಹೋದರೆ ಹೋಗಿ ವಿಸಿಟ್ ಮಾಡಲಿ ಒಂದ್ಸಲ. ಏನು ತೊಗೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಈ ಥರ ಎಲ್ಲ ಹಾಕಿದಾಗ ನಾವು ಒಂದು ವಿಸಿಟ್ ಹಾಕಿದಾಗ ನಮಗೆ ಖುಷಿ ಆಗುತ್ತೆ ನೋಡೋದಕ್ಕೆ. ಆ ಒಳಗಡೆ ಏನೇನು ಇಟ್ಟಿದ್ದಾರೆ ಅನ್ನೋದಕ್ಕೋಸ್ಕರನಾದರೂ ನೋಡೋದಕ್ಕೆ ತುಂಬ ಜನ ತೊಗೊಳ್ತಾರೆ. ನನಗೆ ಯಾಕೆಂದರೆ ನಾನು ಏನೂ ತೊಗೊಳ್ಳಿಲ್ಲ, ಒಂದು ಜಾಡಿ ಮಾತ್ರ ತೊಗೊಂಡೆ. ಡೆಕೋರೇಟಿವ್ ಐಟಮ್ ಎಲ್ಲ ನನ್ನ ಮಗಳು ಚಿಕ್ಕವಳಿರೋದ್ರಿಂದ ಎಲ್ಲ ತೆಗೆದಾಕ್ಬಿಡ್ತಾಳೆ, ಅದು ಎತ್ತಾಕ್ಬಿಡ್ತಾಳೆ, ಒಡೆದೋಗುತ್ತೆ. ಆಮೇಲೆ ಸ್ವಲ್ಪ ಈಗ ಈ ಪಿಂಗಾಣಿಗಳಿಗೆ ಮತ್ತು ಸಿರಮಿಕ್ಗಳಿಗೆ ತುಂಬ ಎಕ್ಸ್ಪೆನ್ಸಿವ್ ಇದೆ ಈಗ ರೇಟು, ತುಂಬ ಜಾಸ್ತಿನೂ ಹೇಳ್ತಾರೆ. ನೋಡಿ ಎಷ್ಟೊಂದು ವೆರೈಟಿ ಇತ್ತು ಅಂತಂದರೆ ತುಂಬ ವೆರೈಟೀಸ್ ಇತ್ತು. ಮತ್ತು ಇದೊಂದು ಹೊಸದು ನೋಡಿ, ಇದು ಒಂಥರ ಡ್ರಾ ಥರ ಇತ್ತು. ನಾನು ಇದನ್ನು ಇಲ್ಲೇ ಫಸ್ಟು ನೋಡಿದ್ದು, ನಾನು ನೋಡಿರಲಿಲ್ಲ ಔಟ್ಸೈಡೂ, ಎಲ್ಲೂ ಹೋದಾಗ ನಾನು ಎಲ್ಲೂ ನೋಡಿರಲಿಲ್ಲ ಈ ಥರ. ನಾನು ಅವ್ರನ್ನ ಕೇಳಿದೆ ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನು ಅಂತ. ಇದು ಶೋ ಪೀಸಾಗೂ ಯೂಸ್ ಮಾಡ್ತಾರಂತೆ, ಇಲ್ಲ ಅಂತಂದರೆ ಇಯರಿಂಗ್ಸು ಏನಾದ್ರೂ ಅವರು ಇಟ್ಕೊಳ್ಳೋಕ್ಕೆ ಆ ಥರನೂ ಯೂಸ್ ಮಾಡ್ತಾರೆ ಅಂತಲೂ ಹೇಳಿದ್ರು. ಒಳಗಡೆ ನಾನು ಬಂದೆ, ಎಲ್ಲ ಥರ ಸ್ಟಾಲ್ ಇತ್ತು. ಬ್ಯಾಗ್, ಕೈಮಗ್ಗದಲ್ಲಿ ಮಾಡಿರೋ ಅಂಥದ್ದು ಸ್ಯಾರಿಗಳು ಇರ್ಬೋದು, ಕುರ್ತಾಗಳು ಎಲ್ಲ ಎಷ್ಟೊಂದು ವೆರೈಟೀಸ್ ಇತ್ತು. ಸ್ಯಾರಿದು ಕೌಂಟರ್ ಒಂದು ಎರಡೇನೋ ನೋಡಿದೆ ನಾನು, ತುಂಬ ಜಾಸ್ತಿ ಏನಿರಲಿಲ್ಲ. ಆಮೇಲೆ ಅಲ್ಲೇ ನಿದರ್ಶನ್ ಸ್ಯಾರಿದ್ದು ಇದ್ದಿದ್ದರಿಂದ ಇಲ್ಲಿ ಕೌಂಟರ್ ಏನು ಜಾಸ್ತಿ ಸ್ಯಾರಿದಿರಲಿಲ್ಲ. ಚೂಡಿದಾರ ಇತ್ತು, ಚೂಡಿದಾರದ್ದು ಮತ್ತು ಟಾಪ್ಗಳು, ಜೀನ್ಸು, ಬ್ಯಾಗು, ಆ ಥರ ಎಷ್ಟೊಂದು ವೆರೈಟಿಗಳದ್ದು ಇಟ್ಟಿದ್ರು ಇಲ್ಲಿ. ಸ್ಟಿಪ್ಪರ್, ಮನೆಗೆ ಬೇಕಾಗಿರೋ ವಾಲ್ಗಳಿಗೆ ಬೇಕಾಗಿರೋ ಅಂಥ ವಾಲ್ದು ಶೋ ಪೀಸಸ್ಗಳು, ಆ ಥರ ಸುಮಾರು ಇಟ್ಟಿದ್ರು. ಆಮೇಲೆ ಇನ್ನೊಂದು ಕೈಮಗ್ಗದಲ್ಲಿ ಮಾಡಿರೋ ಅಂಥದ್ದು ಇದೆಲ್ಲ ಡಿಸೈನ್ ತುಂಬ ಚೆನ್ನಾಗಿತ್ತು. ಕುರ್ತಿದ್ದು ಕಲ್ಲರು ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿತ್ತು ಕಲ್ಲರ್ಗಳು. ನೋಡಿ ಎಷ್ಟೊಂದು ಸ್ಟಾಲ್ಗಳು. ಮತ್ತು ಹೆಣ್ಮಕ್ಳಿಗೆ ಹೊರಗಡೆ ಹೋದಾಗ ಜ್ಯುವೆಲರಿಗಳು ಆ ಥರ ಎಲ್ಲ ತುಂಬ ಇಷ್ಟಪಡ್ತಾರೆ ತೊಗೊಳೋದಕ್ಕೆ. ಆ ಥರನೂ ಅಷ್ಟೇ. ನಾನು ಅಲ್ಲಿ ಒಂದಷ್ಟು ಜನನ ಕೇಳಿದೆ, ಇಲ್ಲಿಯವರೇನಾ ನೀವು ಹಾಕಿರೋದು ಸ್ಟಾಲ್ಗಳನ್ನ ಅಂತ ಕೇಳಿದೆ.
ಇಲ್ಲ ಅವರು ಹೊರಗಡೆಯಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಸ್ಟಾಲ್ಗಳನ್ನ ಹಾಕ್ತಾರಂತೆ. ಇಲ್ಲಿ ಅವರು ಬರೀ ಒಬ್ಬರೋ ಇಬ್ಬರೋ ಇದ್ದರು ಅಷ್ಟೇ, ಇನ್ನೆಲ್ಲ ಔಟ್ಸೈಡಿಂದ ಬಂದು ಸ್ಟಾಲ್ ಹಾಕಿರೋರು. ಸ್ಲಿಪ್ಪರ್ಗಳು ನೋಡಿ ಎಷ್ಟು ಯಾವ್ಯಾವ ರೀತಿ ಇದೆ ಅಂತ. ಈಗಂತೂ ಈ ಥರ ಸ್ಲಿಪ್ಪರ್ಗಳನ್ನೆಲ್ಲ ಈಗ ಜಾಸ್ತಿ ವೇರ್ ಮಾಡ್ತಾರೆ. ಶೂಗಳಾಗಲಿ ಸ್ಲಿಪ್ಪರ್ಗಳಾಗಲಿ ತಗೊಳ್ತಾರೆ. ಮತ್ತು ಚಿಕ್ಕ ಮಕ್ಕಳಿಗೆ ಪುಟ್ಟ ಕುರ್ತಾಗಳು ಮತ್ತು ಹ್ಯಾಂಡ್ ವರ್ಕ್ ಮಾಡಿರೋ ಅಂಥದ್ದು ಫುಲ್ಲು ಥ್ರೆಡ್ ವರ್ಕ್ದು ಆ ಥರ ಎಲ್ಲ ಕುರ್ತಿಗಳಿತ್ತು. ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇವ್ರಿಗೂ ಅಷ್ಟೇ, ಜೆಂಟ್ಸ್ಗಳಿಗೆ ಅಷ್ಟೇ, ಅವ್ರಿಗೂ ಅಷ್ಟೇ ಪ್ಯಾಂಟ್ ಶರ್ಟ್ ಎಲ್ಲ ಇತ್ತು. ಅದು ಒಂದು ಸೆಕ್ಷನ್ ಇತ್ತು. ಮತ್ತು ಅಲ್ಲಿ ಶಾರ್ಟ್ ಪ್ಲಾಜೋ ಥರ ಪ್ಯಾಂಟ್ಗಳಿತ್ತು, ತುಂಬ ಚೆನ್ನಾಗಿತ್ತು ಅದು. ಈಗ ಮೇಲ್ಗಡೆ ಟಾಪ್ ತೊಗೊಂಡ್ರೆ ನಾವು ಅದು ಪ್ಲಾಜೋ ಈಗ ಒಂದೆರಡನ್ನ ಸೆಟ್ ಮಾಡಿಕೊಂಡ್ರೆ ಎಲ್ಲ ಥರಕ್ಕೂ ಹಾಕ್ತೀವಲ್ಲ, ಆ ಥರ ಪ್ಲಾಜೋಗಳಿತ್ತು, ಚೆನ್ನಾಗಿತ್ತು. ಇಲ್ಲಿ ನೋಡಿ ಇದೆಲ್ಲ ಕೈಮಗ್ಗದಂತೆ, ತುಂಬ ಚೆನ್ನಾಗಿತ್ತು. ಕಲರ್ಗಳು ಅಷ್ಟೇ, ಕಾಟನ್ದು ಅಷ್ಟೇ, ಕಾಟನಲ್ಲೂ ಇತ್ತು. ಈಗ ಒಳಗಡೆ ಸ್ಟಾಲ್ ಅಂದಾಗ ನಾವು ಎಲ್ಲ ಥರದಲ್ಲೂ ನೋಡ್ಬೋದು, ಚೆನ್ನಾಗಿರುತ್ತೆ. ಮಕ್ಕಳದ್ದು ಸ್ವೆಟರ್ ಮತ್ತು ತಲೆಗೆ ಹಾಕೋಂಥದ್ದು ಆ ಥರದ್ದೆಲ್ಲ ಇತ್ತು. ಹಾಗೆಯೇ ವಾಲ್, ಯಾರಾದರೂ ಮೈಸೂರಲ್ಲಿದ್ದು ಏನಾದರೂ ವಿಸಿಟ್ ಮಾಡಬೇಕು, ಹೊರಗಡೆ ಹೋಗೋರು ಇರ್ತಾರಲ್ಲ, ಏನಾದರೂ ಇಲ್ಲಿ ನೋಡಿ ಜೀನ್ಸ್ಗಳದ್ದು ಅಷ್ಟೇ, ಡೆನಿಮೋದು ಎಲ್ಲ ಇತ್ತು. ಆಮೇಲೆ ಚಿಕ್ಕ ಮಕ್ಕಳಿಗೆ ಇಲ್ಲಿ ತುಂಬ ಚೆನ್ನಾಗಿತ್ತು, ಪುಟ್ಟ ಮಕ್ಕಳಿಗೆ ಫುಲ್ಲು ಜೀನ್ಸ್ದು ಮತ್ತು ಶಾರ್ಟ್ ಥರ ಆ ಥರ ಎಲ್ಲ ಇತ್ತು. ಕುರ್ತಿಗಳಂತೂ ಸಿಕ್ಕಾಬಟ್ಟೆ ಸೆಕ್ಷನ್ಗಳಿತ್ತು. ಟಾಪ್ಗಳು ಕಾಟನ್ದು ಇತ್ತು ಮತ್ತು ಹ್ಯಾಂಡ್ ವರ್ಕ್ದು ಸಿಲ್ಕ್ ಮೆಟೀರಿಯಲಲ್ಲೂ ಇತ್ತು. ಇದೊಂದು ಅಂಗಡೀಲಿ ತುಂಬ ಸ್ಯಾರಿಗಳನ್ನ ತೊಗೊಳ್ತಾಯಿದ್ರು ಜನ. ನಾನು ಹೋದಾಗ ಇಲ್ಲಿ ನೋಡಿ ಅವರು ಯಾವುದ್ಯಾವುದೋ ಸ್ಯಾರಿಗಳದ್ದೆಲ್ಲ ತುಂಬ ವೆರೈಟಿ ಹೇಳ್ತಾಯಿದ್ರು ಇದು ಅಂತ. ಅಲ್ಲಿ ಆರೆಂಜು, ಪರ್ಪಲ್ಲು, ಪಿಂಕು ಆ ಥರ ಎಲ್ಲ ತೆಗೆದು ಎಲ್ಲ ನೋಡ್ತಾಯಿದ್ರು, ಪರ್ಚೇಸ್ ಮಾಡ್ತಾಯಿದ್ರು. ಸ್ವಲ್ಪ ಜನ ಬಂದವರು ಜಸ್ಟ್ ಒಂದಾದರೂ ತೊಗೊಂಡೋಗೋಣ ಅಂತ ಏನಾದರೂ ತೊಗೊಂಡೋಗ್ತಾರೆ ಅಲ್ವಾ. ನಾನಂತೂ ಇಲ್ಲಿ ಏನು ತೊಗೊಳ್ಳಿಲ್ಲ, ಒಳಗಡೆ ಜಸ್ಟ್ ವಿಸಿಟ್ ಮಾಡಿದ್ದಷ್ಟೇ. ನನಗೆ ಇಷ್ಟ ಆದರೆ ನಾನು ಅಲ್ಲಿ ನಿದರ್ಶನ ಸ್ಯಾರೀಸ್ದು ಹೋಗಿದ್ದಾಗ ಅಲ್ಲಿ ನಾನು ನೋಡಿದ್ದೆ ಸ್ಯಾರೀಸು, ಹಾಗಾಗಿ ನಾನು ಇಲ್ಲಿ ಏನೂ ತೊಗೊಳ್ಳಿಲ್ಲ. ಜಸ್ಟ್ ನಾನು ನೋಡಿಕೊಂಡು ಹೋದೆ ಅಷ್ಟೇ, ಒಂದು ಇದು ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು. ಈಗಲೂ ಇದಿದೆ ಸ್ಟಾಲು, ಯಾರಾದರೂ ವಿಸಿಟ್ ಮಾಡೋರಿದ್ದರೆ ಹೋಗಿ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತೀನಿ. ನೋಡಿ ಈ ಥರ ಸ್ಯಾರಿಗಳದ್ದು ಅವರು ಏನು ಹೇಳಿದ್ರು ಈ ಸ್ಯಾರಿಗೆ, ನಂಗೆ ಅಷ್ಟು ನೆನಪಾಗ್ತಾ ಇಲ್ಲ. ಸ್ಯಾರಿದು ನೇಮ್ ಹೇಳಿದ್ರು, ಅದು ಹೆಸ್ರನ್ನ ನಂಗೆ ಅಷ್ಟು ಗೊತ್ತಾಗ್ತಾ ಇಲ್ಲ, ಇದು ಏನು ಹೇಳಿದ್ರು ಅಂತ ಮರ್ತು ಬಿಟ್ಟಿದ್ದೀನಿ ನಾನು. ಅದು ತುಂಬ ಸ್ಯಾರೀಸ್ಗಳಿತ್ತು ಇಲ್ಲಿ. ಹಾಗೆಯೇ ಮತ್ತು ವಾಲ್ಗಳಿಗೆ ಹೇಳ್ದಂಗೆ ಅಲ್ಲೂ ಅಷ್ಟೇ, ವಾಲ್ಗಳಿಗೆ ಸ್ವಲ್ಪ ಡಿಫ್ರೆಂಟಾಗಿತ್ತು. ಇಲ್ಲಿ ನೋಡಿ ಡ್ರೆಸ್ ಟಾಪ್ಗಳಿದೆ, ಇಲ್ಲಿ ತುಂಬ ಟಾಪ್ಸ್ಗಳಿತ್ತು. ಮತ್ತು ಒಂದು ಕಡೆ ಜಾಸ್ತಿ ಇದ್ದರೆ ಒಂದು ಕಡೆ ಕಮ್ಮಿ ಇತ್ತು ರೇಟು. ಇಲ್ಲಿ ನೋಡಿ ಇದೆಲ್ಲ ಟಾಪ್ಗಳು ವಿತ್ 3 ಪೀಸು ಕುರ್ತೀಸು ಆ ಥರ ಎಲ್ಲ ಇತ್ತು ಇಲ್ಲಿ ಟಾಪು. ಯಾರಿಗಾದರೂ ಯೂಸ್ ಆಗ್ಬೋದು ಅನ್ನೋದಕ್ಕೋಸ್ಕರ ಒಂದು ವೀಡಿಯೋನ ತೊಗೊಂಡು ಬಂದೆ. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಹಾಕಿರೋದು, ಹಾಗಾಗಿ ಈ ಥರ ಏನಾದರೂ ನೋಡಿ ಹೋಗ್ಬೋದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಒಂದು ತೊಗೊಂಡು ಬಂದೆ ಇರಲಿ ಅಂತ. ನೋಡಿ ಇಲ್ಲಿ ಇದರಲ್ಲೂ ಅಷ್ಟೇ ತುಂಬ ದೊಡ್ಡ ಸೈಜ್ ಓಲೆಗಳು, ಮತ್ತು ಈಗ ಕಾಲು ಗೆಜ್ಜೆಗಳು ತುಂಬ ಟ್ರೆಂಡ್ ಆಗಿಬಿಟ್ಟಿದೆ. ಈಗ ಎಷ್ಟು ವೆರೈಟಿ ಕಾಲು ಗೆಜ್ಜೆಗಳು ಬಂದ್ಬಿಟ್ಟಿದೆ ಅಂತ ಅಂದರೆ ತುಂಬ ಬಂದ್ಬಿಟ್ಟಿದೆ. ನೋಡಿ ಅಲ್ಲಿಟ್ಟಿರೋದೆಲ್ಲ ಕಾಲು ಗೆಜ್ಜೆನೇ, ಅದು ನಾನು ಕೇಳಿದೆ, ತುಂಬ ಚೆನ್ನಾಗಿತ್ತು. ದೊಡ್ಡ ಸೈಜ್ ಈ ಬ್ರೈಡಲ್ಗಳು ಹಾಕ್ತಾರಲ್ಲ ಮದುವೆ ಹುಡುಗಿರುಗಳು ಫಂಕ್ಷನ್ಗಳಿಗೆ, ಆ ಥರ ಇತ್ತು. ಎಷ್ಟೊಂದು ಜನ ಈ ಥರ ಜ್ಯುವೆಲರಿಗಳು ತುಂಬ ಇಷ್ಟಪಡ್ತಾರೆ ಈಗ ಹಾಕೋದಕ್ಕೆ. ಚಿನ್ನದಕ್ಕಿಂತನೂ ಈ ಥರ ಸ್ವಲ್ಪ ಇಷ್ಟಪಡ್ತಾರೆ ಹುಡುಗಿರುಗಳು, ಕಾಲೇಜ್ಗೆ ಹೋಗೋರು. ಮತ್ತು ಆ ಥರ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು. ಇವರು ಅಷ್ಟೇ ಹೊರಗಡೆಯಿಂದ ಬಂದು ಸ್ಟಾಲ್ ಹಾಕಿರೋದಂತೆ. ನೋಡಿ ಅವರು ತಗೊಳ್ಳಿ, ವಿಡಿಯೋನ ತೊಗೊಳ್ತೀನಿ ಅಂತ ಹೇಳಿದೆ, ಒಳಗಡೆ ಬಂದು ತಗೊಳ್ಳಿ ಅಂತ ಹೇಳಿದ್ರು. ನೋಡಿ ಮತ್ತು ಬೀಡ್ಸ್ಗಳದ್ದು ಇತ್ತು. ಮತ್ತು ಇಯರಿಂಗ್ಸು ತುಂಬ ದೊಡ್ಡ ಇಯರಿಂಗ್ಸ್ ಎಲ್ಲ ಇತ್ತು. ನನಗೆ ಸ್ವಲ್ಪ ಇಯರಿಂಗ್ಸ್ ಎಲ್ಲ ಇಷ್ಟ ಆಗುತ್ತೆ, ದೊಡ್ಡ ಸೈಜ್ದೆಲ್ಲ. ಹಾಗಾಗಿ ಒಂದು ತೊಗೊಳ್ಳೋಣ ಅಂದ್ಕೊಂಡೆ, ಅದು ಜಾಸ್ತಿ ಹೇಳಿದ್ರು ಅಂತ ನಾನು ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟೆ. ಇದು ನೋಡಿ ವಾಲ್ಗೆ ಹಾಕೋ ಅಂಥದ್ದು ಡಿಸೈನು, ಟೇಬಲ್ಗಳಿಗೆ ಹಾಕೋ ಅಂಥದ್ದು ಫುಲ್ಲು ಇಲ್ಲಿ ವಾಲ್ಗೆಲ್ಲ ಹಾಕ್ತಾರೆ.
ಇದು ತುಂಬ ಚೆನ್ನಾಗಿತ್ತಿದ್ದು ವಾಲ್ಗೆಲ್ಲ ಹಾಕೋ ಅಂಥದ್ದಿದು. ಈಗಂತೂ ಇದೆಲ್ಲ ಎಲ್ಲರ ಮನೆಗಳಲ್ಲೂ ಇದನ್ನು ಹಾಕ್ತಾರೆ ವಾಲ್ಗೆ, ನೋಡ್ಬೋದು. ತುಂಬ ಚೆನ್ನಾಗಿತ್ತು. ಇದೂ ಅಷ್ಟೇ, ಪೀಸ್ಗಳು ತುಂಬ ಚೆನ್ನಾಗಿತ್ತು. ಗೋಡೆಗಳಿಗೆ ಹಾಕೋದಕ್ಕಾಗಲಿ, ಟೇಬಲ್ ಮೇಲೆ ಇಡೋದಕ್ಕಾಗಲಿ, ಮತ್ತು ಸ್ಟ್ಯಾಂಡಿಂಗ್ ಆ ಥರ ಅದು ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಒಂದು ಕಡೆ ಸಿಗೋ ಅಂಥದ್ದು ನಮಗೆ ಇನ್ನೊಂದು ಕಡೆ ಹೋದಾಗ ಸಿಗಲ್ಲ. ಒಂದೊಂದು ಪೀಸಸ್ನ ಚಾಯ್ಸ್ ಮಾಡ್ಕೊಳ್ತಾರೆ. ಎಲ್ಲ ಕಡೆನೂ ಒಂದೇ ರೀತಿ ಸಿಗಲ್ಲ. ನಾವು ಹುಡ್ಕೊಂಡು ಹೋದ್ರು ಅನ್ನೋದಕ್ಕೋಸ್ಕರ ಎಲ್ಲಾದರೂ ಬಂದಾಗ ಚೆನ್ನಾಗಿದ್ದಾಗ ಆ ಪೀಸ್ನ ಪಿಕ್ ಮಾಡ್ಕೊಳ್ತಾರೆ, ತೊಗೊಳ್ತಾರೆ. ಹಾಗಾಗಿ ಈ ಥರ ಒಂದು ಎಕ್ಸಿಬಿಷನ್ಗಳಿಗೆ ನಾವು ವಿಸಿಟ್ ಮಾಡಿದಾಗ ನಮಗೇನು ಬೇಕು ಅದೇನಾದರೂ ಸಿಕ್ಕಿದ್ರೆ ನಾವೇನು ಅಂದ್ಕೊಂಡಿರ್ತೀವಿ ಏನಾದರೂ ಸಿಗ್ಬೋದಾ, ಈ ಥರ ತೊಗೋಬೋದಾ ಅಂತ. ತುಂಬ ಚೆನ್ನಾಗಿತ್ತು. ಯಾರು ವಿಸಿಟ್ ಮಾಡೋದಿದ್ರೆ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.